ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಬನ್ನಿ, ನಾನು ಇವತ್ತಿನ ದಿವಸ ಗುರು ಪೂರ್ಣಿಮೆಯ ಶುಭಾಶಯಗಳನ್ನ ನಿಮ್ಮೆಲ್ಲರಿಗೂ ಹೇಳ್ತಾ ಇವತ್ತಿನ ದಿನ ನಾನೊಂದು ವಿಡಿಯೋನ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ದಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ ಎಲ್ಲರೂ ಕೂಡ ಎಲ್ಲರ ಹತ್ರನೂ ಕಲಿಯುವಂಥ ಒಂದೊಂದು ವಿಷಯಗಳಿರ್ತವೆ. ಹಾಗಾಗಿ ಎಲ್ರಿಗೂ ಕೂಡ ನಾನು ಗುರು ಪೂರ್ಣಿಮೆಯ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದ ಹಣ್ಣು ಮುದುಕರವರೆಗೂ ನಾವು ಪ್ರತಿಯೊಂದು ಜೀವಿಯಲ್ಲೂ ಪ್ರಾಣಿಯಿಂದನೂ ಕಲಿಯುವಂಥದ್ದಿದೆ, ಹಾಗೆ ಮಕ್ಕಳಲ್ಲೂ ಕಲಿಯುವಂಥದ್ದಿದೆ, ಒಬ್ಬ ಭಿಕ್ಷುಕನಿಂದನೂ ಕಲಿಯುವಂಥದ್ದಿದೆ, ಒಬ್ಬ ಗುರುವಿನ ಹತ್ರನೂ ಕಲಿಯುವಂಥದ್ದಿದೆ, ಸ್ನೇಹಿತರ ಹತ್ರ ಕಲಿಯುವಂಥದ್ದಿದೆ. ಇದೆಲ್ಲನೂ ಸೇರಿಸಿ ನಾನು ಎಲ್ಲರೊಳಗೆ ಕಲಿಯುವಂಥ ವಿದ್ಯೆ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಹೇಳ್ತಾ ನಾನು ಇವತ್ತಿನ ದಿನ ಏನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದನ್ನು ಹಾಕೋಕ್ಕೆ ಇವತ್ತು ಸೂಕ್ತವಾದ ಸಮಯ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಹಾರುದ್ರಾಭಿಷೇಕ, ಶಿವನ ಮಹಾರುದ್ರಾಭಿಷೇಕನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯ ಹತ್ತಿರ ಅಂದರೆ ನಮ್ಮ ಲೇಔಟ್ ಬಂದು ನಾವು ಇದಕ್ಕೆ ಬಸವನ ಗುಡಿ ಅಂತೇಳಿ ಮರುನಾಮಕರಣ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಲೇಔಟ್ನವರೆಲ್ಲನೂ ನಿವಾಸಿಗಳೆಲ್ಲ ಸೇರಿ ಒಂದು ನಾಮಕರಣನ ನಾವಾಗಿ ಎಲ್ಲ ಒಂದು ಮಾಡಿಕೊಂಡ್ವಿ. ಬಟ್ ಇದು ಅಂಗೀಕಾರ ಆಗೋದಕ್ಕೆ ತುಂಬ ಶ್ರಮ ವಹಿಸಬೇಕು, ಹಾಗಾಗಿ ತಡ ಹಿಡಿಯುತ್ತೆ. ಅಂಥ ಒಳ್ಳೆ ಕಾರ್ಯಗಳಿಗೆ ಮುಂಬಿದ್ದು ಬಂದು ಜೊತೆಗೆ ಕೈ ಜೋಡಿಸಿ ಎಲ್ಲರೂ ಸೇರಿದರೆ ಒಂದೊಳ್ಳೆ ಕೆಲಸ ಆಗುತ್ತೆ. ಒಬ್ಬರು ಇಬ್ಬರು ಹೋರಾಡಿದರೆ ಏನೂ ಆಗೋದಿಲ್ಲ. ಹಂಗಾಗಿ ಅಲ್ಲಿಷ್ಟು ಮನೆ ಇಲ್ಲಿಷ್ಟು ಮನೆ ಎಲ್ಲ ಕಟ್ಕೊಂಡಿದ್ದೀವಿ. ಹಂಗಾಗಿ ಒಂದು 4-5 ಸಣ್ಣದೊಂದು ಸೈಟ್ ಇರೋರು ಮಾರಿ ಅವ್ರದ್ದೇ ಆದಂಥ ಒಂದು ಸೈಟಿನ ಹೆಸರುಗಳು ಎಲ್ಲ ಮಾಡಿ ಒಂದು 4-5 ಲೇಔಟ್ಗಳು ಸಣ್ಣದಾಗಿದೆ. ಅದೆಲ್ಲ ಸೇರಿ ಒಗ್ಗೂಡಿಸ್ಕೊಂಡು ಒಂದು ಲೇಔಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇದಕ್ಕೆ ಬಸವನ ಗುಡಿ ಅಂತ ನಾಮಕರಣ ಮಾಡೋದು ಅಂತ ಹೇಳ್ಬಿಟ್ಟು ಓಟ್ ಮೂಲಕ ನಾವು ಇದನ್ನು ಹೆಸರನ್ನು ಕರೆದ್ವಿ. ಆದರೆ ಇದು ಅಂಗೀಕಾರ ಇನ್ನೂ ಆಗಿಲ್ಲ. ಇದು ಪ್ರೊಸೀಜರ್ಸ್ ಎಲ್ಲ ಆಗಬೇಕು. ನಮಗೆ ಗೌರ್ಮೆಂಟಿಂದ, ಗ್ರಾಮ ಪಂಚಾಯತಿಂದ ಒಂದು ಅನುಮತಿ ಬರಬೇಕು. ಅದಕ್ಕೆ ತುಂಬಾ ಓಡಾಡಬೇಕಾಗತ್ತೆ. ಮುಂದೆ ಬಿದ್ದು ಓಡಾಡೋರಿಗೆ, ಕಾಲೆಳೆಯೋರು ಜಾಸ್ತಿ ಅಂತ ಮುಂದೆ ಹೋಗೋರಿಗೂ ಬಿಡೋದಿಲ್ಲ, ಹಿಂದಕ್ಕೆ ಎಳೀತಿರ್ತಾರೆ, ಸಹಾಯನೂ ಮಾಡಲ್ಲ, ತಾವು ಹೋಗಲ್ಲ. ಈ ರೀತಿಯಾಗಿ ನಮ್ಮ ಲೇಔಟು ಇನ್ನೂ ಹೀಗೆ ಕೆಲವೊಂದು ಹೆಸರುಗಳಿಂದ ಕರೀತಾ ಇದ್ದಾರೆ. ನಾನು ಇದನ್ನು ಬಸವನ ಗುಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಪ್ರೀತಿಯಿಂದ ಆರಿಸಿದಂಥ ಹೆಸರು ಇದು. ನಾವೊಂದು ಎಲ್ಲರ ಸಮಕ್ಷಮದಲ್ಲಿ ಸೇರಿದಾಗ ಇಟ್ಟಂಥ ಹೆಸರು. ಆ ಒಂದು ಬಸವನ ಗುಡಿಯಲ್ಲಿ ನಮ್ಮ ಪರಿಚಯಸ್ಥರು ಅವ್ರ ಮನೆಯಲ್ಲಿ ಇವತ್ತು ಮಹಾರುದ್ರಾಭಿಷೇಕ ಇತ್ತು. ಹಾಗಾಗಿ ನಾವು ಅಲ್ಲಿ ಮಾರ್ನಿಂಗ್ ಪೂಜೆಗೆ ಎಲ್ಲನೂ ಕೂಡ ನಮ್ಮ ಮನೆಯಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗಿ ನಾವು ಶಿವ ಪೂಜೆಗೆ ಭಾಗಿಯಾದ್ವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಮಾರ್ನಿಂಗ್ ಪೂಜೆಗಳು ಇತ್ತೀಚೆಗಂತೂ ಈ ಥರ ಪೂಜೆಗಳು ನಶಿಸಿ ಹೋಗ್ತಾ ಇದ್ದಾವೆ. ನಾವು ಸನಾತನ ಧರ್ಮ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಲ್ವ, ನಮ್ಮ ಪರಂಪರೆ, ನಮ್ಮ ಸಂಪ್ರದಾಯ ಎಲ್ಲ ಉಳಿಸ್ಕೋಬೇಕು ಅಂತೇಳಿದರೆ ಅವಾಗವಾಗ ಈ ಥರ ಮನೆಗಳಲ್ಲಿ ಪೂಜೆಗಳು, ಗುರುಗಳು ಬರಬೇಕು, 4 ಜನ ಬಂದು ಅನ್ನಶಾಂತಿ ಆಗಬೇಕು. ಇದೆಲ್ಲ ಪ್ರೊಸೀಜರು ಮಾಡ್ತಾ ಹಾಗೆ ನಮ್ಮ ಹಿಂದೆ ನಮ್ಮ ಮಕ್ಕಳು ಬೆಳೀತಾ ಇರೋರು ಕೂಡ 4 ಜನ ಬಂದು ಹೋಗಿ ಅವರಿಗೆ ಹೇಗೆ ಬರೋದು, ಅವ್ರನ್ನ ಆತಿಥ್ಯ ಮಾಡೋದು, ಅತಿಥಿ ಸತ್ಕಾರ ಅನ್ನೋ ವಿಷಯನೂ ಕೂಡ ಅವರು ತಿಳಿತಾ ಹೋಗ್ತಾರೆ. ನಾವು ಹೇಳ್ಕೊಡ್ದೇ ಇದ್ರು ನಾವು ಮಾಡೋದನ್ನು ಅನುಕರಣೆ ಮಾಡಿ, ನಮ್ಮಪ್ಪ ಅಮ್ಮ ಈಗ ಮಾಡ್ತಾಯಿದ್ರು ಅನ್ನೋದ್ರ ಮೇಲೆ ಅವರೊಂದು ವಯಸ್ಸಿಗೆ ಬಂದಾಗ ಇದನ್ನ ಏನಕ್ಕೆ ಮಾಡ್ತಾಯಿದ್ರು ಅಂತ ತಿಳ್ಕೊಳ್ತಾರೆ. ಅಷ್ಟರೊಳಗೆ ಇಷ್ಟು ಮಾಡೋದಂತೂ ಪಕ್ಕಾ ಕಲ್ತಿರ್ತಾರೆ. ಹಾಗಾಗಿ ನಾವು ಏನು ಹಿಂದಿಂದ ನಡೆಸ್ಕೊಂಬಂದಿರೋಂಥ ನಮ್ಮ ತಲೆಮಾರುಗಳಿಂದ ಮನೆಗಳಲ್ಲಿ ಏನೇನು ಸಂಪ್ರದಾಯ ಮಾಡಿರ್ತಾರೆ ಅದನ್ನೆಲ್ಲ ಅವ್ರವ್ರ ಜಾತಿಯಲ್ಲಿ, ಅವರವರ ಧರ್ಮಗಳಲ್ಲಿ ಏನೇನಿರುತ್ತೆ ಅದನ್ನು ಅವರು ಪಾಲಿಸ್ಕೊಂಡು ಬರಬೇಕು. ಅಂದರೆ ಬೇಸಿಕ್ ನಾಲೆಡ್ಜ್ ಆದರೂ ಇರಬೇಕಾಗುತ್ತೆ. ಕೆಲವೊಬ್ಬರಿಗೆ ಒಳ್ಳೆಯದನ್ನು ಏನಾದರೂ ಹೇಳ್ತಾ ಇದ್ದೀನಿ ಅಂತೇಳಿದರೆ ಮೂಗು ಮುರಿಯೋರೇ ಜಾಸ್ತಿ. ಅದು ಬಿಟ್ಟು ಬೇರೆ ಏನಾದರೂ ತೋರಿಸಿದ್ರೆ ಬೇಗನೆ ಕಲ್ತ್ಕೊಂಡ್ಬಿಡ್ತಾರೆ. ಈ ಥರದ್ದೆಲ್ಲ ಹೇಳಿದ್ರೆ ಅಡಗ್ಲಜ್ಜಿ ಅಂತಾರೆ, ಇಲ್ಲ ಅಂದರೆ ಇವ್ರಿಗೆ ಮಾಡೋ ಕೆಲಸ ಇಲ್ಲ ಅಂತ ಹೇಳ್ತಾರೆ.
ಈ ಥರ ಎಲ್ಲ ಒಪಿನಿಯನ್ನು ಪಟ್ಟಂತ ಕೊಟ್ಬಿಡ್ತಾರೆ. ಅದನ್ನು ಮಾಡಿದಾಗಲೇ ಅಲ್ವಾ ಅದ್ರ ಕಷ್ಟ ಗೊತ್ತಾಗೋದು. ಹೌದು, ಎಷ್ಟು ಕಷ್ಟ ಇದೆಯಲ್ಲ ಇದು ನಾನು ಕಲಿಬೇಕಾಗಿತ್ತಲ್ಲ ಅಂತ ಅವ್ರಿಗೂ ಅನಿಸೋದು. ಹಂಗಾಗಿ ಬೇಸಿಕ್ ನಾಲೆಡ್ಜು ನಾವು ಒಂದೇನು ನಮ್ಮ ಮನೆಗಳಲ್ಲಿ ಸಂಪ್ರದಾಯ ನಡೀತಾ ಇದೆ, ಅದಕ್ಕೆ ನಾವೆಲ್ಲ ಏನೇನನ್ನು ಜೋಡಿಸ್ಕೋಬೇಕು, ಯಾವ ಥರ ಮಾಡಬೇಕು, ನಾವು ಹೇಗೆ ತೊಡಕೋಬೇಕು, ಫಸ್ಟು ಏನೆಲ್ಲ ಸಲಕರಣೆಗಳನ್ನ ಹೊಂದಿಸ್ಕೋಬೇಕು, ತರಿಸ್ಕೋಬೇಕು ಅನ್ನೋದನ್ನು ಬೇಸಿಕ್ಕಾಗಿ ತಿಳ್ಕೊಂಡಿರಬೇಕು. ಆಯಾ ಕಾರ್ಯಕ್ರಮಕ್ಕೆ ಏನೆಲ್ಲ ಬೇಕಾಗಿರುತ್ತೆ, ಏನೆಲ್ಲ ವ್ಯವಸ್ಥಿತವಾಗಿ ಸಜ್ಜುಗೊಳಿಸ್ಕೋಬೇಕು, ಇದನ್ನು ಒಂದು ಬೇಸಿಕ್ ನಾಲೆಡ್ಜಾಗಿ ತಿಳ್ಕೊಬೇಕು ಅನ್ನೋದು ನನ್ನ ಒಂದು ಮನಸ್ಸಿನ ಭಾವನೆ. ನೀವೇನಂತೀರಾ ಗೊತ್ತಿಲ್ಲ, ಏಕೆಂದರೆ ನಾನು ಎಲ್ರಿಗೂ ಸಾರ್ವಜನಿಕವಾಗಿ ಯೂಸ್ ಆಗೋ ಅಂಥ ಮಾತನ್ನೇ ಆಡ್ತಾಯಿದ್ದೀನಿ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ. ತಪ್ಪಾಗಿದ್ದರೆ ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಅನುಕರಣೆ ಮಾಡೋರು, ತಿಳ್ಕೊಳ್ಳೋರು ಒಳ್ಳೆ ಮನಸ್ಸಿನಿಂದ ತಿಳ್ಕೊಳ್ಳೋದಾದರೆ ತಿಳ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ವಿಡಿಯೋನ ಮುಂದಕ್ಕೆ ಓಡಿಸಿ, ಬೇರೆ ವಿಡಿಯೋನ ನೋಡ್ಬೋದು. ಹಾಗೆ ಹೇಳ್ತಾ ನೋಡಿ, ಇವತ್ತು ಮಹಾರುದ್ರಾಭಿಷೇಕ, ಇವತ್ತು ಪೂಜೆ ಅಂದರೆ ಸಹಸ್ರನಾಮಾವಳಿಗಳಿಂದ ಮನೆಯಲ್ಲಿರತಕ್ಕಂಥ ದೇವರುಗಳನ್ನೆಲ್ಲ ವರ್ಷಕ್ಕೊಮ್ಮೆ ಈ ಶ್ರಾವಣ ಮಾಸದಲ್ಲಿ ಮಾಡ್ತಾರೆ. ಮತ್ತು ಈ ಆಷಾಢದಲ್ಲಿ ಒಂದು ಒಳ್ಳೆಯ ದೇವರ ಒಂದು ಧ್ಯಾನ, ಜಪ, ತಪ, ಪೂಜೆಗಳನ್ನೆಲ್ಲ ಮಾಡಿದರೆ ನಾವು ಏನು ಗಂಟು ಕಟ್ಟಿದಂತಹ ಒಂದು ಕಾಳುಗಳು ಬೀಜ ಕಟ್ಟಂಥ ಸಮಯ ಅಂತ ಹೇಳ್ತೀವಲ್ಲ, ನಮ್ಮ ಎಲ್ಲ ಕೋರಿಕೆಗಳನ್ನು ಕಟ್ಟಿ ದೇವ್ರ ಮುಂದೆ ಇಟ್ಟಂಗೆ ಅಂತ ಹೇಳ್ತಾರೆ. ಈ ದಿನಗಳಲ್ಲಿ ಪೂಜೆಗಳನ್ನು ಮಾಡಿದರೆ ಅಥವಾ ತಪಸ್ಸೆ ಮಾಡಿದರು ಏನಂದ್ರು ಮುಂದೆ ಒಳ್ಳೆ ಪ್ರತಿಫಲ ಕೊಡುತ್ತೆ ಅಂತಲೂ ಕೂಡ ನಮ್ಮ ಹಿರಿಯವರು ಹೇಳ್ಕೊಂಡು ಬಂದಿದ್ದಾರೆ. ಹಂಗಾಗಿ ಈ ದಿನಗಳಲ್ಲಿ ನಮ್ಮ ಪರಿಚಯಸ್ಥರ ಮನೆಯಲ್ಲಿ ಇವತ್ತು ಮಹಾರುದ್ರಾಭಿಷೇಕ ಇತ್ತು, ನಮಗೂ ಕೂಡ ಇನ್ವೈಟ್ ಇತ್ತು. ಹಂಗಾಗಿ ಹೋಗಿದ್ವಿ ನಾವು ಕೂಡ. ಪೂಜೆ ಮಾತ್ರ ತುಂಬಾ ನಿಧಾನವಾಗಿ ಶುರುವಾದರೂ ಕೂಡ ತುಂಬಾ ಚೆನ್ನಾಗಾಯಿತು. ತುಂಬ ಜನ ಸೇರಿಸಿರ್ಲಿಲ್ಲ, ಅವರು ಸಿಂಪಲ್ಲಾಗಿ ಮಾಡಿದ್ರು ಮನೆಯ ಶಾಂತಿಗೋಸ್ಕರ. ಕೆಲವು ಜನ ಸೇರ್ಕೊಂಡಿದ್ವಿ. ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ನನಗೂ ತುಂಬ ಇಷ್ಟ ಆಯಿತು. ಸಮಾಧಾನವಾಗಿ ಕೂತ್ಕೊಂಡು ಅವ್ರು ಮಾಡೋ ಪೂಜೆ ಎಲ್ಲ ನೋಡಿಬಿಟ್ಟು, ನಾವು ನಮ್ಮ ಲಿಂಗು ಎಲ್ಲ ತೊಗೊಂಡೋಗಿರ್ತೀವಿ, ಕರಡಿಗೆ ಲಿಂಗು ಅಂತೇಳಿ ಅವ್ರ ಮನೆ ದೇವ್ರುಗಳನ್ನೆಲ್ಲ ತಂದು ಅಲ್ಲಿ ಅವತ್ತಿನ ದಿವಸ ಫುಲ್ ಅಭಿಷೇಕ ಮಾಡಿಸ್ತಾರೆ. ಪಂಚಾಮೃತ ಅಭಿಷೇಕವನ್ನು ಮಾಡಿ ಸಹಸ್ರನಾಮಾವಳಿಗಳಿಂದ ಅದನ್ನ ಅಭಿಷೇಕ ಮಾಡಿಬಿಟ್ಟು ಪೂಜೆ ಅವನ ಪ್ರತಿಯೊಂದು ಆರತಿಗಳಿಂದ ಅದನ್ನು ಧೂಪ, ದೀಪ, ಮಂಗಳಾರತಿ, ಆರತಿ ಎಲ್ಲನೂ ಕೂಡ ಎಲ್ಲ ಉಚ್ಚಾರಣೆ ಮಾಡ್ತಾ ಪೂಜೆ ಎಲ್ಲ ಮಾಡಿ ಈ ರೀತಿಯಾಗಿ ಪೂಜೆ ಕೊನೆ ಆಗ್ತಾ ಬಂತು ನೋಡ್ರಿ. ಹಾಗೆ ನಾವು ನಮ್ಮಲ್ಲಿರೋಂಥ ಕರಡಿಗೆನೂ ಕೂಡ ಅಲ್ಲಿ ಆ ಅಭಿಷೇಕದ ನೀರಲ್ಲಿ ನಾವು ಅಭಿಷೇಕ ಮಾಡಿ ಆ ಪೂಜೆಯಲ್ಲಿ ಪಾಲ್ಗೊಂಡು ಇವತ್ತು ನಾವು ಪುನೀತರಾದ್ವಿ ಅಂತಲೂ ಕೂಡ ಹೇಳ್ಬೋದು. ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸೋದಕ್ಕೆ ಟೈಮ್ ಆಯಿತು ಅಂತ ಹೇಳ್ತಾ ಎಲ್ರಿಗೂ ನಾನು ಮಾಡಿರೋ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ತಿಳಿಸಿ. ಹಾಗೆಯೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್, ಮತ್ತೆ ಸಿಗೋಣ.